ರಾಗಿ ಮಿಷಿನ್ ಕೊಡ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ನಮ್ಮಮ್ಮ ಹಸುಗಳು ಹೊಡ್ಕೊಬಾ ಹೊಲ್ದ ಹತ್ರ ಅಂತ ಹೇಳಿದ್ರು. ಅದಕ್ಕೆ ಹಸುಗಳು ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ರಾಗಿ ಹಾಕ್ತಾ ಇದ್ದೀವಿ. ಫ್ಯಾಕ್ಟ್ರಿಗೆ ಮಿಷಿನ್ ಬಂದಿದೆ. ನೋಡಿ ಯಾವ ಥರ ಹಾಕೋದು ಅಂತೇಳಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ ಈ ಥರ ಕೃಷಿ ಮಾಡೋದು. ರಾಗಿನ ಈ ಥರ ಮಿಷಿನ್ ಬಂದಿರ್ತಾರೆ. ಆಗ ಈ ಕಟ್ಟುಗಳೇನಿರುತ್ತೋ ಅದನ್ನು ಎಲ್ಲ ಬಿಚ್ಚಿ ಆ ಥರ ಹಾಕ್ತಾರೆ. ಹಾಕಿದ್ದಾದಮೇಲೆ ಹುಲ್ಲೆಲ್ಲ ಒಂದು ಸೈಡ್ ಹೋಗುತ್ತೆ. ಆಮೇಲೆ ರಾಗಿ ನೋಡಿ ಅಲ್ಲಿ ಅಪ್ಪ ಇದ್ದಾರಲ್ಲ, ಅವ್ರು ಕೋಣಿ ಇಟ್ಕೊಂಡು ರಾಗಿನ ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಒಂದು ಸೈಡ್ ಬರುತ್ತೆ, ಬೇರೆ ಒಂದು ಸೈಡ್ ಬರುತ್ತೆ. ನೋಡಿ ನಮ್ಮಮ್ಮ ಕಟ್ಟಿಗೆಲ್ಲ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಯಾವ ಥರ ಅಂತೇಳಿ ನೋಡಿ. ಆಮೇಲೆ ಈ ಬರುತ್ತಲ್ಲ ಇದೆಲ್ಲ ಈ ಸೈಡ್ ಈ ಥರ ಮುಂದಾದ್ಮೇಲೆ ಕಟ್ಟೋಕ್ಕೂ ಒಂದು ಮಿಷಿನ್ ಇದೆ. ಆ ಮಿಷಿನಲ್ಲಿ ಹುಲ್ಲನ್ನು ಕಟ್ತಾರೆ. ಫಸ್ಟು ರಾಗಿ ಬರುತ್ತೆ. ಆ ರಾಗಿ ಪೈರ್ನೆಲ್ಲ ಕೊಯ್ದು ಕಟ್ಟುಗಳೆಲ್ಲ ಹಾಕಿರ್ತಾರೆ. ಈ ಥರ ಬಿದ್ದೆ ಥರ ಮಾಡಿರ್ತಾರೆ. ಆಮೇಲೆ ಮಿಷಿನ್ ಬರುತ್ತೆ. ಮಿಷಿನ್ ಬಂದಮೇಲೆ ಈ ಥರ ಆ ರಾಗಿ ಕಟ್ಟುಗಳನ್ನೆಲ್ಲ ಮಿಷಿನ್ಗೆ ಹಾಕಿದ್ಮೇಲೆ ಅದು ರಾಗಿ ಒಂದು ಸೈಡು ಮತ್ತು ಹುಲ್ಲು ಒಂದು ಸೈಡು ಬರುತ್ತೆ. ಆಮೇಲೆ ಅದನ್ನು ಆ ರಾಗಿ ಬಂದಿದ್ದನ್ನು ಮೂಟೆ ಕಟ್ಟಿ ಅಮ್ಮ ಅಪ್ಪ ಹಸ್ಕೊಳಕ್ಕೆ ನೀರು ಕುಡಿಸಿಲ್ಲ, ಏನಿಲ್ಲ. ಎದ್ದು ನಡಿಯಪ್ಪ ಸ್ವಾಮಿ, ಎದ್ದು ನಡಿ ನೀನು, ಸಾಕು. ಹೇಳಮ್ಮ ಯಾವ್ರಾಗ ಮುಟ್ಟಿದ್ದೋ ಹೇಳಣ್ಣ, ನಡಿ. నువ్వు ఇట్లా క్వశ్చన్లు కానీ అడిగినావు అనుకో చంపట్న చెదిరిపోతుంది. ఏ పైకా అంతా అట్నే కాలుతున్నదంతా ಹೇಳಮ್ಮ. ಇಲ್ಲಿ ಜನ ಕೇಳ್ತಾವ್ರಮ್ಮ. ನಿಮ್ಮಮ್ಮ ಪಾಪ ನೋಡಕ್ಕೆ ಅಮಾಯಕಿರ್ತಾರ ಅವ್ರೆ. ಯಾವ್ರು ನಿಮ್ಮಮ್ಮದು ಅಂತ ಕೇಳ್ತಾವ್ರೆ. ಹೇಳಮ್ಮ, ಹೇಳಮ್ಮ, ಹೇಳಮ್ಮ. ಕಲ್ದಿರ ಇರೋ ಗುರಪ್ಪ, ಕಲ್ದಿರ ನೀನು. ಎದ್ದು ನಡಿಯ, ಏನೋ ಬದುಕು ಮಾಡಿ ನಡಿಯ ಗುರಪ್ಪ. ನಂಗೆ ಸಳಿತಾರ ಬಂದಂಗೆ ಶಾನೆ ಟೆನ್ಷನ್ ಮಾಡ್ಕೊಟ್ಟು ನನ್ಕ ವಾಕ್ತಪ್ಪ ತಡ ನಡಿಯ. ಕಲ್ದಿರ ನಾನು ಮಾತಾಡಿಸ್ಬೇಡ, ನೀನು ಕಲ್ದಿರ ನಡಿಯ ಬದುಕು.
ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಕಲ್ಲಾಗಿಲ್ಲಾಗ ಹಾಕ್ಬೇಕಾ? ನಾನೇನೋ ಕೇಳ್ತಾ ಯಾವಾಗೂ ಫ್ರೆಂಡ್ಸ್, ಇವತ್ತು ನಾವು ರಾಗಿ ಮಾಡಿದ್ದಾಯ್ತು. ನೋಡಿ ಇಲ್ಲೇ ಇದೆ ರಾಗಿ, 15 ಮೂಟೆ ಆಗಿದೆ. ಇದೆಲ್ಲ ನಮ್ಮಮ್ಮ ಎಲ್ಲ ಪರಿಶ್ರಮ. ಪ್ರಪಂಚನೇ ಭಂಗ ಮಾಡಿ ನಮ್ಮನ್ನ ಹಾಳು ಮಾಡಂಗಿದ್ದೀಯಪ್ಪ. ನೋಡಿ ಫ್ರೆಂಡ್ಸ್, ರಾಗಿ ಮಾಡಿದ್ದಾಯ್ತು. ರಾಗಿ ಮಾಡಿದ್ದಾದ್ಮೇಲೆ ಹುಲ್ಲೆಲ್ಲ ಸೈಡ್ಗೆ ಬಿದ್ದಿದೆ. ಇದನ್ನೆಲ್ಲ ಟ್ಯಾಕ್ಟ್ರಿನಾಗ ತುಂಬ್ಕೊಂಡೋಗಿ ಮನೇಲಿ ಹಾಕಬೇಕು. ಫ್ರೆಂಡ್ಸ್, ನಮ್ಮಮ್ಮ ಬೈತಾವ್ರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ಗ್ರ್ಯಾಂಡ್ ಸಿನಿಮಾಸ್ಗೆ ಡಿವಿಲ್ ಮೂವಿಗೆ ಬಂದಿದ್ದೀವಿ. ಈಗ ಬ್ರೇಕ್ ಟೈಮು. ಟಿಕೆಟ್ 100 ರೂಪಾಯಿ. ಈ ಪಾಪ್ಕಾರ್ನ್ಗೆ 190 ರೂಪಾಯಿ ಪೇ ಮಾಡಿದ್ದೀರಿ. ಈ ಪಾಪ್ಕಾರ್ನ್ 190 ರೂಪಾಯಿ ಪೇ ಮಾಡಿದ್ದೀರಿ. ಈ ಗ್ರ್ಯಾಂಡ್ ಸಿನಿಮಾಸ್ ಥಿಯೇಟ್ರು ತುಂಬಾ ಚೆನ್ನಾಗಿದೆ. ಮತ್ತು AC ಎಲ್ಲ ಚೆನ್ನಾಗಿದೆ, ಸೀಟರ್ ಎಲ್ಲ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಈ ಥಿಯೇಟ್ರಲ್ಲಿ ಬಂದು ಮೂವಿ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಥಿಯೇಟ್ರ್ಗಳಲ್ಲಿ 200 ರೂಪಾಯಿ ತಗೊಳ್ತಾರೆ. ಬಟ್ ಅಲ್ಲೆಲ್ಲ ಸೌಂಡ್ ಸಿಸ್ಟಮು ಅದೆಲ್ಲ ಚೆನ್ನಾಗಿರಲ್ಲ. ಬಟ್ ಈ ಥರ ಫ್ಯಾಮಿಲಿ ಜೊತೆ ಗ್ರ್ಯಾಂಡ್ ಸಿನಿಮಾಸಿಗೆ ಬಂದು ನೋಡ್ಕೊಂಡೋದ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ. ಅಂದರೆ ಹೊಸ ಪ್ಲೇಸ್ ಬಂದಿದ್ದೀವಿ, ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ಮತ್ತು ಫ್ಯಾಮಿಲಿ ಜೊತೆ ಬಂದರೆ ಏನೋ ಒಂಥರ ಮಾಲಲ್ಲಿ ಮೂವಿ ನೋಡಿದೆ ಅಂತೇಳಿ ಒಂಥರ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಯಾರು ನನ್ನ ಪೇಜನ್ನ ಇನ್ನೂ ಫಾಲೋ ಮಾಡಿಲ್ಲ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ. ಯಾರು ನನ್ನ ಪೇಜನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.